ಬೇಂದ್ರೆ ಆಗಲಿ ಮತ್ತು ಕುವೆಂಪು ಆಗಲಿ ನಮಗೆ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಅವರ ತತ್ವಜ್ಞಾನದ ಮೂಲಕ ನಾವು ಹೋಗಬೇಕು. ಆವಾಗ ಅವರ ಕಾವ್ಯವನ್ನು ನಾವು ವಿವೇಚಿಸಬೇಕು. ನಾನು ಈಗ ಪಾಟೀಲರು ಆಮೂರವರ ವಿಮರ್ಶಾ ಪ್ರತಿಭೆಯ ಬಗ್ಗೆ ಸುಮಾರು 45 ನಿಮಿಷ ಈಗಾಗಲೇ ಮಾತಾಡಿದ್ದಾರೆ. ನಾನು ಒಂದು ತಾಸು ಇಲ್ಲ, ನನ್ನ ಮಾತುಗಳನ್ನು ಮಿತಗೊಳಿಸಲಿಕ್ಕೆ ಪ್ರಯತ್ನಿಸ್ತೇನೆ. ನಾನು ಸ್ಕ್ಯಾಟರ್ಡ್ ಒಂದು ಟಿಪ್ಪಣಿಗಳನ್ನು ಮಾಡ್ಕೊಂಡು ಬಂದಿದ್ದೀನಿ. ನನ್ನ ವಿಷಯಕ್ಕೆ ಸಂಬಂಧಪಟ್ಟಂಗೆ ನಾನು ಮಾತಾಡಲಿಕ್ಕೆ ಪ್ರಯತ್ನಿಸ್ತೀನಿ. ಈಗಾಗಲೇ ಡಾಕ್ಟರ್ ಆಮೂರವರು ಕನ್ನಡದಲ್ಲಿ ಅಷ್ಟೇ ಅಲ್ಲ, ಭಾರತೀಯ ಸಾಹಿತ್ಯದ ಬಹುಮುಖ್ಯ ವಿಮರ್ಶಕರಲ್ಲಿ ಒಬ್ಬರು ಅನ್ನೋದರ ಬಗ್ಗೆ ಪ್ರಸ್ತಾಪ ಆಗ್ತಾ ಬಂದಿದೆ. ನಾನು ಈಗ ಆಮೂರರ ಆಪ್ತ ಅನುಭವಗಳ ಅಭಿವ್ಯಕ್ತಿ ಹೇಗೆ ಆಗಿದೆ ಅನ್ನೋದರ ಬಗ್ಗೆ ಅವರ ಆತ್ಮಕಥೆ ನೀರೇ ಮೇಲಣಗುಳ್ಳೆ ಮತ್ತು ಕೊರಡು ಕೊನೆರಿದಾಗ ಸಂಕಲನದ ಮೂಲಕ ಕೆಲವು ಮಾತುಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ನೇರವಾಗಿ ಅವರ ವಿದ್ಯಾರ್ಥಿ. 1965 ಮತ್ತು 67ರ ಕಾಲಾವಧಿಯಲ್ಲಿ ನಾನು ನೇರವಾಗಿ ಅವರ ವಿದ್ಯಾರ್ಥಿ. ಅವರು 4 ವರ್ಷ ಅಷ್ಟೇ ಧಾರವಾಡದಲ್ಲಿದ್ದು ಮುಂದೆ ಔರಂಗಾಬಾದಿಗೆ ಹೋಗ್ತಾರೆ. ನಾನು ಹುನಗುಂದಕ್ಕೆ ಹೋಗ್ತೀನಿ. ನಾನು ಹುನಗುಂದಕ್ಕೆ ಹೋದ ಮೇಲೆ ಅವರ ಸಂಪರ್ಕ ಭಾಳ ಕಡಿಮೆ ಆಗಿತ್ತು. ಮತ್ತು ನಾನು ಧಾರವಾಡಕ್ಕೆ ವಾಪಸ್ ಬಂದಾಗ ಅವರಾಗಲೇ ಮಹತ್ವದ ವಿಮರ್ಶಾ ಕೃತಿಗಳನ್ನು ಕನ್ನಡದಲ್ಲಿ ಬರೆದಿದ್ರು. ಹಿ ವಾಸ್ ಎ ಗ್ರೇಟ್ ಟೀಚರ್. ಅವರು ಶ್ರೇಷ್ಠ ಪ್ರಾಧ್ಯಾಪಕರಾಗಿದ್ದರು. ನಾನು ನೇರವಾಗಿ ಅವರ ವಿದ್ಯಾರ್ಥಿಯಾಗಿದ್ದೆ. ಅಂದರೆ ನಮಗೇನು ಮಾಡ್ತಿದ್ರು ಅಂದರೆ ಟ್ಯುಟೋರಿಯಲ್ ಬ್ಯಾಚಸ್ ಮಾಡಿರ್ತಿದ್ರು. ಆ ಟ್ಯುಟೋರಿಯಲ್ ಬ್ಯಾಚ್ದಲ್ಲಿ 5 ವಿದ್ಯಾರ್ಥಿಗಳು ಮಾತ್ರ ಇರ್ತಿದ್ರು. ಹೀಗಾಗಿ ನಾನು ಅವರು ಟ್ಯುಟೋರಿಯಲ್ ಬ್ಯಾಚ್ದಲ್ಲಿದ್ದೆ. ನೇರ ಸಂಪರ್ಕ ಮತ್ತು ಒಡನಾಟ ಈ ಮೂಲಕ ನನಗೆ ಸಾಧ್ಯ ಆಯಿತು. ಈ ದೊಡ್ಡ ಕ್ಲಾಸ್ನಲ್ಲಿ ಆಪ್ತವಾಗಿ ಮಾತಾಡಲಿಕ್ಕೆ ಆಗ್ತಿರಲಿಲ್ಲ. ಆದರೆ ಈ ಟ್ಯುಟೋರಿಯಲ್ ಬ್ಯಾಚ್ದಲ್ಲಿ ನಮ್ಮ ಕ್ಷೇಮ ಸಮಾಚಾರದ ಬಗ್ಗೆ ಕೂಡ ಅವರು ಕನ್ನಡದಲ್ಲಿ ಮಾತಾಡ್ತಿದ್ರು. ಹೀಗಾಗಿ ನನಗೆ ಭಾಳ ಹತ್ತಿರ ಆದರು. ದೊಡ್ಡ ಕ್ಲಾಸ್ನಲ್ಲಿ ಭಾಳ ಸೂಟುದಾರಿಯಾಗಿ, ಭಾಳ ಶಿಸ್ತುಬದ್ಧತೆಯಿಂದ, ಸರಿಯಾದ ಪೂರ್ವ ಸಿದ್ಧತೆಯಿಂದ ಅವ್ರ ಕ್ಲಾಸ್ಗಳಿಗೆ ಬರ್ತಿದ್ರು. ನಾವೆಲ್ಲರೂ ಅತ್ತಿತ್ತ ಹೊರಡಾಡ ಹಂಗೆ ಹಿಂದೆ ಮುಂದೆ ಮಾತಾಡಲಿಕ್ಕೆ ಅವಕಾಶ ಕೊಡಲಾರ್ದಂಗೆ ಅವರು ಪಾಠ ಮಾಡ್ತಿದ್ರು. ನಾವು ಕೇಳಬೇಕಾಗ್ತಿತ್ತು. ಇಂಗ್ಲೀಷ್ ಕಾದಂಬರಿ ಕುರಿತು ಪಾಠ ಮಾಡುವಾಗ ರಷ್ಯನ್ ಕಾದಂಬರಿಕಾರರಾದ ಟಾಲ್ಸ್ಟಾಯ್, ದೋಸ್ತೋವ್ಸ್ಕಿ ಅವರನ್ನು ಕುರಿತು ಚರ್ಚೆ ಮಾಡ್ತಿದ್ರು. ಪ್ರತಿ ಕ್ಲಾಸು ಅವರ ಆಳವಾದ ಮತ್ತು ವಿಸ್ತಾರವಾದ ಅಧ್ಯಯನಕ್ಕೆ ಸಾಕ್ಷಿಯಾಗಿರ್ತಿತ್ತು. ಒಂದು ಪೀರಿಯಡ್ ತಪ್ಪಿಸ್ಕೊಂಡ್ರೆ ಎಷ್ಟೋ ನಷ್ಟ ಆದಂಗೆ ನಮಗೆ ಭಾವನೆ ಬರ್ತಿತ್ತು. ಅವರ ಕ್ಲಾಸಿನ ಲೆಕ್ಚರ್ಗಳನ್ನೇ ನಾವು ಹಲವಾರು ಪುಸ್ತಕಗಳನ್ನಾಗಿ ಮಾಡ್ಬೋದಾಗಿತ್ತು. ಅಷ್ಟೊಂದು ಸಿದ್ಧತೆಯಿಂದ ಅವರು ಕ್ಲಾಸಿಗೆ ಬರ್ತಿದ್ರು ಅನ್ನೋದನ್ನು ಗಮನಿಸಬೇಕು. ಈ 2004ರಲ್ಲಿ ನಾನು ಧಾರವಾಡಕ್ಕೆ ವಾಪಸ್ ಬಂದ ಮೇಲೆ ಅವರ ಒಡನಾಟ ಇನ್ನೂ ಹೆಚ್ಚು ನನಗೆ ಸಿಕ್ತು. ಅವರ ಉತ್ತರಾರ್ಧ ಬದುಕಿನಲ್ಲಿ ನನಗೆ ಆ ಒಡನಾಟ ಸಿಕ್ಕಿದ್ದಕ್ಕೆ ನನಗೆ ಒಂದು ರೀತಿ ಧನ್ಯತಾಭಾವ ಇದೆ. ಅವರ ವಿಮರ್ಶಾ ಕೃತಿಗಳನ್ನು ಕುರಿತು ಮತ್ತು ಅವರ ವಿದ್ವತ್ತಿನ ಕುರಿತು, ಅವರ ವಿಮರ್ಶಾ ಪ್ರತಿಭೆಯನ್ನು ಕುರಿತು ಸಾಕಷ್ಟು ಚರ್ಚೆ ಆಗ್ತಾಯಿದೆ. ಆದರೆ ನಾನು ಗೋಡೆಗೆ ಹೋಗೋದಿಲ್ಲ. ಧಾರವಾಡಕ್ಕೆ ಬರೋ ಪೂರ್ವದಲ್ಲಿ ಭಾರತೀಯ ಸಾಹಿತ್ಯದ ಕುರಿತು ಸಾಕಷ್ಟು ಇಂಗ್ಲೀಷ್ ಕೃತಿಗಳಲ್ಲಿ ಬರೆದಿದ್ರು. ಅವರು ಆಗಲೇ ಭಾರತೀಯ ಸಾಹಿತ್ಯದ ಗಣ್ಯ ವಿಮರ್ಶಕರಲ್ಲಿ ಒಬ್ಬರಾಗಿಬಿಟ್ಟಿದ್ರು. ಆದರೆ ಧಾರವಾಡಕ್ಕೆ ಬಂದ ಮೇಲೆ ಪೂರ್ತಿ ಕನ್ನಡ ಸಾಹಿತ್ಯ ವಿಮರ್ಶೆಗೆ ಅವರು ತಮ್ಮನ್ನು ತೊಡಗಿಸ್ಕೊಂಡ್ರು. ಗುರುಗಳ ಆಮೂರವರು ಒಂದು ವಿಮರ್ಶಾ ಕೃತಿ ಇದೆ, ಸಾತ್ವಿಕ ಪಥ ಅಂತ. ಸಾತ್ವಿಕ ಪಥ ಇದು ಅವರ ಕೃತಿ ಹೆಸರು ನಿಜ, ಆದರೆ ಅನ್ವರ್ಥಕವಾಗಿ ಅವರ ನಡೆದ ದಾರಿಯನ್ನೇ ಸೂಚಿಸುವಂಥ ಒಂದು ಶೀರ್ಷಿಕೆ.
ಅವು ಒಂದು ಪ್ರಸಂಗ ನನ್ನ ಮನಸ್ಸಿನಲ್ಲಿ ಬಹಳ ಅಚ್ಚೊತ್ತಿದ ಒಂದು ಪ್ರಸಂಗವನ್ನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಅವರು 2020ರಲ್ಲಿ ನಾನು ಅವರ ಮಗ ರವಿಯವರ ಮನೆಯಲ್ಲಿ ಭೇಟಿಯಾಗಿದ್ದೆ. ಇಂಥ ಹಲವಾರು ಭೇಟಿಯಲ್ಲಿ ಮಾತುಕತೆ ಧಾರವಾಡದಲ್ಲಿ ನಡೀತಿತ್ತು. ಆದರೆ ಈ ಕೊನೆಗಾಲದ ಒಂದು ಪ್ರಸಂಗ ಇದು, ಅವರ ಬದುಕಿನ ಕೊನೆಗಾಲದ. ಅವರು 2020ರಲ್ಲೇ ತೀರ್ಕೊಂಡ್ರು. ನಾನು ಜನವರಿಯಲ್ಲೇ ಅವ್ರನ್ನ ಭೇಟಿಯಾಗಿದ್ದೆ. ಧಾರವಾಡಕ್ಕೆ ಬಂದಾಗಲೆಲ್ಲ ನಾನು ಅವ್ರನ್ನ ಭೇಟಿ ಆಗ್ತಿದ್ದೆ. ಭೇಟಿಯಾಗಿ ಧಾರವಾಡಕ್ಕೆ ಬೆಂಗಳೂರಿಗೆ ಯಾವಾಗ ಬರ್ತೀರಿ ಅಂತ ಅಂದರೆ ನನಗೆ ಇಲ್ಲಿ ಮಕ್ಕಳು ಇರೋದ್ರಿಂದ ನಾನು ಧಾರವಾಡಕ್ಕೆ ಬೆಂಗಳೂರಿಗೆ ಬಂದೇ ಬರ್ತಿದ್ದೆ. ಕೊರೋನಾ ಸಂದರ್ಭದಲ್ಲಂತೂ ಭಾಳ ದೂರ ಆಗಿಬಿಟ್ಟಿದ್ವಿ. ಏನಪ್ಪ ಒಬ್ಬರು ಮುಖ ಒಬ್ಬರು ನೋಡ್ಲಾರ್ದಂಗೆ ಆಯ್ತಲ್ಲ ಅಂಥೇಳಿ ಚಡಪಡಿಸ್ತಿದ್ರು. ಅವರು 95ನೇ ವಯಸ್ಸು. ಆವಾಗ ಸುಬ್ರಹ್ಮಣ್ಯನವರು ಬರೆದಂಥ ಇಂಗ್ಲೀಷ್ನಲ್ಲಿ ಈಗಾಗಲೇ ಅದರ ಪ್ರಸ್ತಾಪ ಆಯಿತು. 1300 ಪುಟಗಳ ಅದ್ವೈತ ತತ್ವಜ್ಞಾನದ ಪರಾಮರ್ಶ ಕೃತಿಯನ್ನು ಕನ್ನಡಕ್ಕೆ ಅನುವಾದಿಸಿದರು. ಈಚೆಗೆ ಈಗಾಗಲೇ ಹೇಳಿದಂಗೆ ಕೊನೆಗೆ ಅವ್ರಿಗೆ ಅಧ್ಯಾತ್ಮ ಮತ್ತು ಅನುಭವದ ಬಗ್ಗೆ ಭಾಳ ಆಸಕ್ತಿ ಮೂಡಿಬಿಟ್ಟಿತ್ತು. ಈ 95ನೇ ವಯಸ್ಸಿನಲ್ಲಿ ಅವ್ರು ಏನು ಹೇಳಿದ್ರಂದ್ರೆ, ಬೇಂದ್ರೆ ಆಗಲಿ ಮತ್ತು ಕುವೆಂಪು ಆಗಲಿ ನಮಗೆ ಸರಿಯಾಗಿ ಅರ್ಥ ಆಗಬೇಕಾದ್ರೆ ಅವರ ತತ್ವಜ್ಞಾನದ ಮೂಲಕ ನಾವು ಹೋಗಬೇಕು. ಆವಾಗ ಅವರ ಕಾವ್ಯವನ್ನು ನಾವು ವಿವೇಚಿಸಬೇಕು. ನಾನು ಈಗ ಬೇಂದ್ರೆಯವರ ಬಗ್ಗೆ ಆಗಲಿ ಕುವೆಂಪು ಬಗ್ಗೆ ಆಗಲಿ ಮತ್ತೆ ಬರೆಯೋದಾದರೆ ನಾನು ಬೇರೆ ರೀತಿಯೇ ಬರಿತೀನಿ ಅಂತ 95ನೇ ವಯಸ್ಸಿನಲ್ಲೂ ಅವ್ರು ಈ ಮಾತುಗಳನ್ನ ಹೇಳ್ತಾರೆ. ನಾನು ಈಗ ಮತ್ತೆ ಬೇಂದ್ರೆ ಬಗ್ಗೆ ಕುವೆಂಪು ಬಗ್ಗೆ ಬರಿಬೇಕಾದ್ರೆ ನಾನು ಬೇರೆ ರೀತಿಯಿಂದ ಬರಿತೀನಿ ಅಂತ. ಅವರು ಒಂದು ಮಾತು ಹೇಳಿದರು, ನಾನು ಭಾಳಷ್ಟು ನೆನಪಿಡಬೇಕಾದಂಥದ್ದು, ಜ್ಞಾನ ಅನ್ನೋದು ಅನುಭವವಾಗಬೇಕು. ಜ್ಞಾನ ಅನ್ನೋದು ಅನುಭವವಾಗಬೇಕು. ಬಹಳ ಅರ್ಥಪೂರ್ಣವಾದಂಥ ಮಾತಿದು. ನಾಲೆಜ್ ಅನ್ನೋದೇನು ಅದು ವಿಸ್ಡಮ್ ಆಗಬೇಕು ಮತ್ತು ಅದು ಎಕ್ಸ್ಪೀರಿಯನ್ಸ್ ಆಗಬೇಕು ಅನ್ನೋ ಮಾತು ಏನಿದೆಯಲ್ಲ, ಭಾಳ ಮಾರ್ಮಿಕವಾದ ಒಂದು ಮಾತು. ಇದು ಅವರ ಅನುಭವದ ಮೂಲಕ ಬಂದಂಥ ಇದು ಮಾತು. ಅಂದರೆ ವಿಮರ್ಶೆ ಅನ್ನೋದು ಅದು ಸ್ಥಗಿತವಾಗುವಂಥದ್ದಲ್ಲ, ಸ್ಟ್ಯಾಟಿಕ್ ಅಲ್ಲ, ಅದು ಮತ್ತೆ ಮತ್ತೆ ಮಾರ್ಪಾಡು ಆಗ್ತಾ ಇರಬೇಕು. ಹೀಗೆ ಅವರ ಅಧ್ಯಯನ ಮತ್ತು ಚಿಂತನೆಯೊಳಗೆ ವಿಕಾಸ ಆಗ್ತಲೇ ಇತ್ತು. ಅವರು ತಮ್ಮ ಅಧ್ಯಯನಕ್ಕೆ ಹೊಸ ಆಯಾಮಗಳನ್ನು ಜೋಡಿಸ್ತಾನೇ ಬಂದಿದ್ದರು. ಅದನ್ನ ಮಾತಾಡ್ತಾ ವೈಯಕ್ತಿಕ ಮಾತುಗಳು ಭಾಳ ಕಡಿಮೆ ಇರ್ತಿದ್ದು, ಇಂಥ ಸಾಹಿತ್ಯಿಕ ಚರ್ಚೆಗಳೇ ಆಗ್ತಿದ್ದು. ಆದರೆ ಆ ಸಂದರ್ಭದೊಳಗೆ ಅವರು ತಮ್ಮ ಪತ್ನಿಯನ್ನು ನೆನಪು ಮಾಡ್ಕೊಳ್ತಾ, ನನ್ನಲ್ಲಿ ಏನಾದರೂ ಸ್ವಂತ ಗುಣ ಬಂದಿದ್ದರೆ ಅದು ತಮ್ಮ ಪತ್ನಿಯ ಮೂಲಕ ಅನ್ನೋ ಮಾತನ್ನು ಹೇಳ್ತಾ ಕೆಲ ಕ್ಷಣ ಭಾವುಕರಾಗಿಬಿಟ್ರು. ಎಲ್ಲ ಭಗವಂತನ ಇಚ್ಛೆ ಅಂದರು. ಅವರ ವ್ಯಕ್ತಿತ್ವದ ಬಗ್ಗೆ ಅವ್ರ ಮಗ ಡಾಕ್ಟರ್ ಶ್ಯಾಮ್ ಒಂದು ಯಾವುದೋ ವಾಟ್ಸಪ್ ಗ್ರೂಪ್ನಲ್ಲಿ ಹಂಚಿಕೊಂಡಿದ್ದರು. ಅದು ನಾನು ವಿದ್ಯಾರ್ಥಿಯಾಗಿ ಕೂಡ ಆ ಮಾತನ್ನು ಹೇಳ್ತೀನಿ. He has great qualities of integrity, honesty, dedication towards his profession and caring nature for his family members. He has set the standards so high that it is impossible for his 4 children, including me, to emulate him, but we can try in our own small way. ನಾನು ವಿದ್ಯಾರ್ಥಿಯಾಗಿ ಇದೇ ಮಾತನ್ನು ಹೇಳ್ತೀನಿ, ವಿ ಕ್ಯಾನ್ ಟ್ರೈ ಇನ್ ಅವರ್ ಓನ್ ಸ್ಮಾಲ್ ವೇ. ನಾನು ಅವರನ್ನು ವಾಮಯ ತಪಸ್ವಿ ಅಂತಲೇ ಕರೀಲಿಕ್ಕೆ ಇಷ್ಟಪಡ್ತೀನಿ. ಕೊನೆಗಾಲದವರೆಗೂ ಸತತ ಅಧ್ಯಯನದಲ್ಲೇ ಅವರು ನಿರತರಾಗಿದ್ದರು, ಚಿಂತನೆ ಮಾಡ್ತಾಯಿದ್ರು. ಅವರು ವಿದ್ಯಾರ್ಥಿ ಇದ್ದಾಗಿನಿಂದಲೇ ಕವಿತೆ ಕತೆ ಬರಿತಾ ಇದ್ದರು. ಆ ಬಳಿಕ ಅವರ ಅಧ್ಯಾಪನ ಶುರು ಆದಮೇಲೆ ವಿಮರ್ಶೆ ಕಡೆಗೆ ಅವರು ವಾಲಿದರು. ಅವರ ನೀರೇ ಮೇಲಿನ ಗುಳ್ಳೆ ಆತ್ಮಕಥೆಯಲ್ಲಿ ಕೂಡ ಅವರ ಕವಿತೆಗಳಿರೋದನ್ನು ನಾವು ನೋಡ್ತೀವಿ. ಅವರ ಸೃಜನಶೀಲ ಕೃತಿಗಳು ಇಲ್ಲಿ ಮುಖ್ಯವಾಗಿ ನೀರೇ ಮೇಲಿನ ಗುಳ್ಳೆ ಮತ್ತು ಅವರ ಕವನ ಸಂಕಲನ ಕೊರಡು ಕೊನೆರಿದ ಕುರಿತು ನಾನು ಇಲ್ಲಿ ಹೆಚ್ಚು ಮಾತಾಡ್ತೀನಿ ಅಷ್ಟೇ. ನೀರೇ ಮೇಲಿನ ಗುಳ್ಳೆ ಇತರ ಆತ್ಮಕಥೆಗಳಿಗಿಂತ ವಿಭಿನ್ನವೂ ಮತ್ತು ವಿಶಿಷ್ಟವೂ ಆಗಿದೆ. ಅವರು ತಮ್ಮ ಮೇಲ್ಮೆಯನ್ನು ಹೇಳಿಕೊಳ್ಳಿಕ್ಕೆ ಈ ಆತ್ಮಕಥೆ ಬರೆದಿಲ್ಲ. ಅದನ್ನು ತಮ್ಮ ಒಂದು ಋಣ ಸಂದಾಯದ ವಿಧಾನವಾಗಿ ಅದನ್ನು
ರೂಪಿಸಿದ್ದಾರೆ. ಇಲ್ಲಿ ಈ ಆತ್ಮಕಥೆಯಲ್ಲಿ ಕಥನ ಇದೆ, ಕಾವ್ಯ ಇದೆ, ದರ್ಶನ ಇದೆ. ಇದನ್ನು ಕ್ರೊನಾಲಜಿಕಲ್ ಆಗಿ ಅವರು ನಿರೂಪಣೆ ಮಾಡೋದಿಲ್ಲ. ತಮ್ಮ ನೆನಪುಗಳ ಮೂಲಕ ಹಿಂದು ಮುಂದಾಗಿ ಹೇಳ್ತಾ ಹೋಗ್ತಾರೆ. ಆ ನೆನಪುಗಳು ತಮ್ಮದೇ ಆದ ತರ್ಕವನ್ನು ಅನುಸರಿಸ್ತವೆ. ಇಲ್ಲಿ ಅವರ ಜೀವನದಲ್ಲಿ ಬಂದ ಅನೇಕರದ ಕುರಿತು ಅವರು ಮಾತಾಡ್ತಾರೆ. ಆದರೂ ಕೂಡ ನಾನು ಅನ್ನೋದು ಬಂದೇ ಬರೋದಲ್ಲ ಆತ್ಮಕಥೆ ಅಂದಮೇಲೆ. ಹೀಗಾಗಿ ಆಮೂರರ ವ್ಯಕ್ತಿತ್ವವು ಕೂಡ ಇಲ್ಲಿ ಸ್ಫುಟವಾಗಿ ಮೂಡಿ ಬರುತ್ತೆ. ಅವರ ವಿದ್ವತ್ತು, ಪ್ರತಿಭೆ ಮತ್ತು ಮನುಷ್ಯ ಸಂಬಂಧಗಳ ಆಪ್ತತೆ ಇಲ್ಲಿ ಢಾಳಾಗಿ ಕಾಣ್ತೇವೆ. ಅವ್ರು ಹೇಳ್ತಾರೆ, ನಾನು ನೆನಪುಗಳನ್ನು ಹೇಳ್ತಾ ಇದ್ದೇನೆ, ಆದರೆ ಅವು ಬರೀ ನೆನಪುಗಳಲ್ಲ, ಜೀವಂತ ಕ್ಷಣಗಳು. ಲೋಕಯಾತ್ರೆ ಮತ್ತು ಯೋಗಶಾಸ್ತ್ರ ಅಂತ ಈಚೆಗೆ ಅವರ ಬರೆದ ಕೃತಿಗಳು. ಅಲ್ಲಿ ಅವು ತಾತ್ವಿಕತೆ ಮತ್ತು ದರ್ಶನಗಳನ್ನೇ ಚರ್ಚಿಸ್ತವೆ. ಆದರೆ ನೀರೆ ಮೇಲಿನ ಗುಳ್ಳೆ ಅವರ ಜೀವನಾನುಭವಗಳ ಮೂಲಕ ರೂಪಿಸಿಕೊಂಡ ಜೀವನ ದರ್ಶನವನ್ನು ನಮಗೆ ಒದಗಿಸ್ತದೆ. ಮನುಷ್ಯ ಜೀವನವನ್ನು ಹುಟ್ಟಿನಿಂದ ಸಾವಿನವರೆಗೆ ಮಹಾಭಾರತ ಲೋಕಯಾತ್ರೆ ಅಂತ ವರ್ಣಿಸುತ್ತೆ. ಹಾಗೆ ಅಮೂರವರು ತಮ್ಮ ಜೀವನ ಯಾತ್ರೆಯನ್ನು 3 ಲೋಕಗಳಲ್ಲಿ, 1 ಮನೆ, 2 ವೃತ್ತಿ, 3 ಸಾಹಿತ್ಯ, ಹೀಗೆ ಅವರು ವಿಂಗಡಣೆ ಮಾಡ್ತಾರೆ. ಇದು ಆತ್ಮಕಥೆ ಅನಿಸಿಕೊಂಡಿದ್ದರೂ ಕೂಡ ಇಲ್ಲಿ ಸ್ವಕೇಂದ್ರಿತ ನೆಲೆ ತಪ್ಪಿಸಿಕೊಂಡು ಬಹುಧ್ವನಿಗಳು ಕೇಳಿಬರ್ತಾವೆ. ಬಹಳ ವ್ಯಕ್ತಿಗಳು ಇಲ್ಲಿ ಕಾಣಿಸ್ಕೊಳ್ತಾರೆ. ನೀರ ಮೇಲಿನ ಗುಳ್ಳೆ ಬಗ್ಗೆನೇ ಅವ್ರು ಹೇಳ್ತಾ, ಈ ರೂಪಕ ಬದುಕಿನ ಅಸ್ಥಿರತೆಯ ಬಗ್ಗೆ, ನಶ್ವರತೆಯ ಬಗ್ಗೆ ಹೇಳ್ತಿದೆ. ಪುರಂದರದಾಸರು ಎರವಿನ ಸಂಸಾರ ನಿಜವಲ್ಲ ಅಂತ ಹೇಳ್ತಾ ನೀರ ಮೇಲಿನ ಗುಳ್ಳೆ ನಿಜವಲ್ಲ ಅನ್ನುತ್ತಾರೆ. ನಿಜ ಅಲ್ಲ ಅನ್ನೋದು ನಿಜ ಅಲ್ಲ ಅನ್ನೋದು ನಿಜ. ಆದರೆ ಇದ್ದಷ್ಟು ಕಾಲ ನಿಜನೇ ಅಲ್ಲ. ನೀರು ನಿಜ. ಜೀವನದ ನಶ್ವರತೆಯನ್ನು ನೋಡಿದಾಗ ನಾನು ಅನ್ನೋ ಪ್ರಾಣಿಗೆ ಸ್ಥಾನವೇ ಇಲ್ಲ. ಆದರೂ ಮನುಷ್ಯನಿಗೆ ತನ್ನ ಶಕ್ತಿಯಲ್ಲಿ ನಂಬಿಕೆ ಇದೆ, ಅಸ್ತಿತ್ವದಲ್ಲಿ ವಿಶ್ವಾಸವಿದೆ. ಇದನ್ನು ಕೂಡ ವಿವೇಚಿಸುವಾಗ, ಈ ಶೀರ್ಷಿಕೆಯನ್ನು ವಿವೇಚಿಸುವಾಗ ಎಷ್ಟು ಸಂಕೀರ್ಣವಾಗಿ ಅವರು ಗಮನಿಸ್ತಾರ ಅನ್ನೋದನ್ನು ನಾವು ನೋಡಬೇಕು. ಕಾರ್ನಾಡರ ಆಡಾಡ್ತ ಆಯುಷ್ಯದ ಆತ್ಮಕಥೆ, ಅಲ್ಲಿ ಬರ್ತಕ್ಕಂಥ ಜೀವನ ಅನುಭವಗಳೇನದವಲ್ಲ, ಅವು ಭಾಳ ಯೋಜನಾಬದ್ಧವಾಗಿ ನಿರೂಪಿತವಾಗ್ಯವು. ಆದರೆ ಕಾರ್ನಾಡರು ಹುಟ್ಟಿ ಬಂದ ಪರಿಸರ ಮತ್ತು ಆಮೂರರು ಹುಟ್ಟಿ ಬಂದ ಪರಿಸರ ಸಂಪೂರ್ಣವಾಗಿ ಭಿನ್ನ. ಕಾರ್ನಾಡರು ಹುಟ್ಟಿ ಬಂದ ಪರಿಸರ ಮತ್ತು ಅವರ ಆಯ್ಕೆಯಲ್ಲಿ ಸುಸಂಬದ್ಧತೆ ಇರೋದು ಸಹಜ. ಆದರೆ ಅವರು ಒಂದು ಕುಗ್ರಾಮದಲ್ಲಿ ಹುಟ್ಟಿ ಅವರಿವರ ಆಶ್ರಯದಲ್ಲಿ ಬೆಳೆದು, ಆಮೂರರಿಗೆ ಅಂಥ ಕನಸುಗಳಿರಲಿಲ್ಲ. ಕಾರ್ನಾಟರಿಗೆ ಮೊದಲಿಂದ ಒಂದು ಗುರಿ ಇತ್ತು, ಮುಟ್ಟಬೇಕಾದಂಥ ಒಂದು ಗುರಿ. ಅಂಥ ಒಂದು ಗುರಿ ನನಗೇನು ಇರಲಿಲ್ಲ ಅಂತ ಅವ್ರು ಹೇಳ್ತಾರೆ. ಹೇಗೋ ಒಂದು ನಲಿಗೆ ಹತ್ತಿ ಬಂದಂಥವು ನಾನು ಅಂತ ಅವ್ರು ಹೇಳ್ಕೊತಾರೆ. ಜೀವನ ಅನ್ನೋದು ಹಾಗೋ ಒಂದು ಪವಾಡ ನಡೆದು ಹೋಗಿಬಿಡ್ತು ಅಂತ ಅವರು ಹೇಳ್ಕೊತಾರೆ. ಆ ಆತ್ಮಕಥೆಯೊಳಗೆ 3 ಮಹಿಳೆಯರ ಬಗ್ಗೆ ಅವ್ರು ಮಾತಾಡ್ತಾರೆ. ಆ 3 ಮಹಿಳೆಯರು ತೀರ್ಕೊಂಡವರು. ಮೊಟ್ಟ ಮೊದಲು ತಮ್ಮ ಪತ್ನಿ ಶಾಂತ ಅವರ ಬಗ್ಗೆ ಅವರು ಹೇಳ್ತಾರೆ. 63ನೇ ವಿವಾಹ ವಾರ್ಷಿಕೋತ್ಸವ ಸಂದರ್ಭ ಅದು. ಅವರ ಬೆಡ್ ಸೋರಾಗಿ ಅವ್ರ ಹೆಂಡತಿ ಮಲಗಿರ್ತಾರೆ. ಆದರೂ ಕೂಡ ಮನೆಯೊಳಗೆ ಸಂಭ್ರಮದ ಒಂದು ವಾತಾವರಣ ಇರುತ್ತೆ. 63ನೇ ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭ. ಆದರೆ ಹೇಳ್ತಾರೆ, 4 ದಿನಗಳಲ್ಲಿ ಬೇಟೆಗಾರ ಬಂದುಬಿಡ್ತಾನಂತ ನಮ್ಗೆ ಗೊತ್ತಾಗಲಿಲ್ಲ ಅಂತ. ಅವರು ಹಾಸಿಗೆ ಹಿಡಿದು ಮಲಗಿರ್ತಾರೆ. ಇನ್ನೇನು ಪ್ರಾಣ ಹೋಗತಕ್ಕಂಥ ಒಂದು ಸಂದರ್ಭ. ಇವರು ಸಮಾಧಾನದ ಮಾತು ಹೇಳ್ತಾರೆ ಆಮೂರವರು. ರವಿ ಜಯಂತ ಕೆಲವೇ ಗಂಟೆಗಳಲ್ಲಿ ಬರ್ತಾರ ಅಂತ ಸಮಾಧಾನದ ಮಾತು ಹೇಳಿದ್ರೆ, ಅವರು ಅಷ್ಟೇ ನಿರಾತಂಕವಾಗಿ ಶಾಂತ ಚಿತ್ತದಿಂದ ಬರಲಿ ಅಂತ ಹೇಳ್ತಾರೆ. ಆಸ್ಪತ್ರೆಯಲ್ಲೇ ಅವರು ಕೊನೆ ಹೆಸರು ಹೇಳ್ತಾರೆ.
ಈ ಸಂದರ್ಭದಾಗ ನನಗೂ ಒಂದೆರಡು ನೆನಪುಗಳು ಬರ್ತಾವೆ. ನಾನು ಅವ್ರ ಮನೆಗೆ ಹೋದಾಗಲೆಲ್ಲ ಶಾಂತಾ ತಾಯಿಯವರು ಆ ಚಹಾವನ್ನು, ಬಿಸ್ಕಿಟನ್ನು ಅಥವಾ ಉಪಹಾರವನ್ನು ನಡುವ ಕೈಗಳಿಂದ ನಿಧಾನವಾಗಿ ಬರ್ತಾ ನಮಗೆಲ್ಲ ಪರಾಮರ್ಶಿಸ್ತಿದ್ರು. ಆ ಕೃಶವಾದ ಶರೀರದಲ್ಲಿ ಅಡಗಿದ್ದಂಥ ಒಂದು ಚೈತನ್ಯ ನಮ್ಮ ಗಮನಕ್ಕೆ ಬರ್ತಿತ್ತು. ಅವರು ಹಾಸಿಗೆ ಹಿಡಿದು ಮಲಗಿರುವಾಗ ಆಮೂರ್ ಸರ್ ನನ್ನ ಕರ್ಕೊಂಡು ಹೋಗಿ ಅವ್ರನ್ನ ಭೇಟಿ ಮಾಡಿಸಿದರು. ಹಿರೇಮಠ ಬಂದ ನೋಡು ಅಂತಂದರು. ಅವರು ಮಲಗಿದಲ್ಲೇ ನಿಧಾನವಾಗಿ ಕೈಗೆ ಎತ್ತಿದ್ರು. ಆದರೆ ಕೆಲವೇ ದಿನಗಳಲ್ಲಿ ಅವರು ಆಸ್ಪತ್ರೆಯಲ್ಲಿ ಅಸುನೀಗಿದ್ರು. ಅವರು ಆಶ್ಚರ್ಯ ವ್ಯಕ್ತಪಡಿಸ್ತಾರೆ. ಆಸ್ತಿ, ಅಂತಸ್ತು, ಇಂಥ ಯಾವ ಪ್ರತಿಷ್ಠೆ ತಮಗಿರಿದ್ರೂ ಕೂಡ ಶಾಂತ ಅವರು ಒಂದು ಸುಸ್ಥಿತಿಯಲ್ಲಿ ಒಳ್ಳೆಯ ಮಂತನದಲ್ಲಿ ಬೆಳೆದು ಬಂದಂಥವರು. ಅವರು ಇವರನ್ನು ಹೇಗೆ ಮದುವೆ ಆದರು ಅನ್ನೋದೇ ಅವ್ರಿಗೂ ಆಶ್ಚರ್ಯ. ಆದರೆ ಅವರ ಸೋದರ ಮತ್ತು ಇವರು ಒಡನಾಡಿಗಳು ಇವರ ಪ್ರತಿಭೆಯನ್ನು ನೆಚ್ಚೆ ಅವರು ಮದುವೆ ಆದಂಥ ಅದನ್ನು ಹೇಳ್ಕೊತಾರೆ. ಇಲ್ಲಿ ಬೇರೆ ಬೇರೆ ಅವರು ಗದಗ, ಕುಮಟಾ, ಔರಂಗಾಬಾದ್ ಈ ಎಲ್ಲ ಕಳೆದ ದಿನಗಳನ್ನು ಅವರು ನೆನಪು ಮಾಡ್ಕೊಳ್ತಾ ಆಗಾಗ ಹೇಳ್ತಾರೆ. ಔರಂಗಾಬಾದಿಂದ ಒಮ್ಮೆ ಕೊಲ್ಲಾಪುರಕ್ಕೆ ಶಾಂತನಾಥ್ ದೇಸಾಯಿ ಅವರು ಇದ್ದಲ್ಲಿ ಬರ್ತಾರೆ ಅವ್ರ ಮನೆಗೆ. ವಿಶ್ವವಿದ್ಯಾಲಯದಲ್ಲಿ ಇದ್ದಾಗಲೂ ಕೂಡ ಅವ್ರ ಮನೆ ಇವ್ರ ಮನೆ ಅಕ್ಕಪಕ್ಕದಲ್ಲಿ ಇರ್ತಾವೆ. ಶಾಂತನಾಥ್ ದೇಸಾಯಿ ಅವರು ಮತ್ತು ಆಮೂರವರ ಮನೆ ಅಕ್ಕಪಕ್ಕದಲ್ಲಿ ಭಾಳ ಸಾಮೀಪ್ಯ, ಬಾಂಧವ್ಯ ಆಗಿತ್ತು ಅನ್ನೋದ್ರ ಬಗ್ಗೆ ಕೂಡ ಈ ಒಂದು ಪ್ರಸಂಗ ನಾನು ಹೇಳ್ತೀನಿ. ಮುಂದೆ ಅವರು ಔರಂಗಾಬಾದಕ್ಕೆ ಹೋದರು, ಇವರು ಕೊಲ್ಲಾಪುರಕ್ಕೆ ಹೋದರು. ಔರಂಗಾಬಾದಿಂದ ಕೊಲ್ಲಾಪುರದ ಒಂದು ಅವ್ರ ಮನೆಗೆ ಬರ್ತಾರೆ. ಮಕ್ಕಳ ಜೊತೆಗೆ ಅವರ ಒಡನಾಟ ಆಗಿತ್ತು ಅನ್ನೋದ್ರ ಬಗ್ಗೆ ಈ ಒಂದು ಸಣ್ಣ ಪ್ರಸಂಗ. ಅವ್ರ ಸಣ್ಣ ಮಗಳು ಮಾಧವಿ ಅಂತ, ಶಾಂತನಾಥ್ ದೇಸಾಯಿಯವರ ಸಣ್ಣ ಮಗಳು ಮಾಧವಿ. ಮನೆಯಲ್ಲಿ ಯಾರೂ ಇರೋಂಗಿಲ್ಲ. ಇವರು ಔರಂಗಾಬಾದಿಂದ ಕೊಲ್ಲಾಪುರಕ್ಕೆ ಬಂದಾಗ ಆಕೆ ಸಾಮಾನ್ಯವಾಗಿ ದೊಡ್ಡ ಮಗಳು ಇವ್ರನ್ನ ಆತಿಥ್ಯ ಮಾಡ್ತಿರ್ತಾಳೆ. ಈ ಸಲ ಈಕೆ ಸಣ್ಣ ಮಗಳು ಬಂದು ಕೂಡ್ತಾಳೆ. ಅಕ್ಕ, ನೀವು ಔರಂಗಾಬಾದಿಂದ ಹೆಂಗೆ ಬಂದಿರಿ ಅಂತ ಕೇಳ್ತಾಳೆ. ಆವಾಗ ಅವ್ರು ಹೇಳ್ತಾರೆ, ನಾವು ದೆವ್ವ ಸಾಕಿವಲ್ಲ, ಅದು ನನ್ನ ಹೊತ್ಕೊಂಡು ಬಂತು, ಅದಕ್ಕೆ ಇಷ್ಟು ಫಾಸ್ಟ್ ಬಂದುಬಿಟ್ಟೆ ಅಂತ ಹೇಳ್ತಾರೆ. ಆಕೆ ವಿಚಾರ ಮಾಡಿ, ಹಂಗಾರೆ ಕಾಕ, ನನ್ನ ಸ್ಕೂಲ್ ಬ್ಯಾಗ್ ಭಾಳ ಹೆವಿ ಇರ್ತದೆ, ನನಗೂ ಒಂದು ದೆವ್ವ ಕೊಡ್ರಲ್ಲ ಅದನ್ನು ಹೊರಲಿಕ್ಕೆ ಅಂತ ಕೇಳ್ತಾರೆ. ಸ್ವಲ್ಪ ದಿನ ತಡಿ ಮಾಧವಿ, ನಮ್ಮ ದೆವ್ವ ಮರಿ ಹಾಕ್ತಂದ್ರೆ ಒಂದು ತೊಗೊಂಡು ಬಂದು ಕೊಡ್ತೀನಿ ಅವಶ್ಯ. ಇಂಥ ಸಣ್ಣ ಪ್ರಸಂಗಗಳನ್ನು ಕೂಡ ಆಮೂರವರು ತಮ್ಮ ಆತ್ಮಕಥೆಯೊಳಗೆ ಹೇಳ್ತಾರೆ. ನಿರೂಪಣೆ ಸಾಕಷ್ಟು ಲೈವ್ಲಿ ಆಗ್ತದೆ. ಈ ಪ್ರಸಂಗ ಆಮೂರವರ ವಿಟ್ ಮತ್ತು ಹ್ಯೂಮರ್ ಬಗ್ಗೆ ಕೂಡ ನಮಗೆ ಹೇಳ್ತದೆ ಸೂಚ್ಯವಾಗಿ. ದೇಸಾಯರ 3 ಮಕ್ಕಳು ದೂರಿದ್ದರೂ ಕೂಡ ಆ ಒಡನಾಟ ಮತ್ತು ಆ ಸಂಬಂಧ, ಆ ಬಾಂಧವ್ಯ ಹೇಗೆ ಉಳ್ಕೊಂಡು ಬಂತು ಅನ್ನೋದ್ರ ಬಗ್ಗೆ ಕೂಡ ಇದೊಂದು ಈ ಸಣ್ಣ ಉದಾಹರಣೆ ಕೂಡ ನಮಗೆ ಒಂದು ನಿದರ್ಶನ. ಮನೆ ವಿಭಾಗ ಮನೆ ಎಲ್ಲೆಲ್ಲಿ ಹೋಗುತ್ತಂದ್ರೆ, ಮೊದಲು ಕುಮಟೆಯಿಂದ ಅವರ ನೌಕರಿಸರು, ಆಮೇಲೆ ಗದಗಕ್ಕೆ ಬರ್ತಾರೆ, ಆಮೇಲೆ ಧಾರವಾಡದಿಂದ ಔರಂಗಾಬಾದ್. ಈ ಮನೆ ಅನ್ನೋದು, ಈ ಕುಟುಂಬ ಅನ್ನೋದು ಎಲ್ಲೆಲ್ಲಿ ಸ್ಥಳಾಂತರ ಆಗುತ್ತೆ ಅಲ್ಲೆಲ್ಲ ತಮ್ಮ ಅನುಭವಗಳನ್ನು, ಅಲ್ಲಿಯ ಸಂಬಂಧಗಳನ್ನು ಅವರು ಚಿತ್ರವತ್ತಾಗಿ ಹೇಳ್ತಾ ಹೋಗ್ತಾರೆ. ನಾನು ಎಲ್ಲ ಪ್ರಸಂಗಗಳನ್ನು ಹೇಳಲಿಕ್ಕಾಗೋದಿಲ್ಲ, ಹಾರಿಸ್ತಾ ಹೋಗ್ತೀನಿ. ಅವ್ರ ಪತ್ನಿ 80 ತುಂಬಿದಾಗ ಅವರು ಒಂದು ಕವಿತೆ ಬರೀತಾರೆ. ಇದರಲ್ಲಿ ಕವಿತೆ ಅಂದರೆ ಅವ್ರ ಕವಿಯಾಗಿಯೂ ಕೂಡ ಹೇಗಿದ್ರು ಅನ್ನೋದ್ರ ಬಗ್ಗೆ ನಮಗೆ ವಿಮರ್ಶಕರಾಗಿ, ಪಂಡಿತರಾಗಿ ನಾವು ಈಗಾಗಲೇ ನೋಡ್ತಾ ಹೋಗ್ತೀವಿ. ಇಡೀ ಉದ್ದಕ್ಕೂ ಅದೇ ಇರುತ್ತೆ. ಇಲ್ಲಿ ಸ್ವಲ್ಪ ನಮ್ಮ ಬದಲಾವಣೆ. ಅವಳಿಗೀಗ 80 ಅಂತ ಅದರ ಟೈಟ್ಲ್ ಕೊಡ್ತಾರೆ. ನಾನು ಇಡೀ ಕವಿತೆ ಹೇಳೋದಿಲ್ಲ, ಅಲ್ಲಿ ಆಯ್ದ ಭಾಗ ಹೇಳ್ತೀನಿ. ಅವಳಿಗೀಗ 80, ಅವಳಿಂದಾಗಿ ನನಗೆ 84. ತಾನೇ ಕೊರೆದ ಲಕ್ಷ್ಮಣ ರೇಖೆಯೊಳಗೆ ಅವಳ ಬದುಕು ಸರಳ, ನಿರಾಳ,
ತೃಪ್ತ. ಇಲ್ಲಿ ಅವಳ ಮಕ್ಕಳು ಮೊಮ್ಮಕ್ಕಳಿಗೆ ಮುಕ್ತ ಪ್ರವೇಶ, ನನಗೆ ಮಾತ್ರ ಅವಶ್ಯ ಅನುಮತಿ ಪತ್ರ. ಬಂಗಾರದ ಜಿಂಕೆಯನ್ನೆಂದೂ ಅವಳು ಬೇಡಲಿಲ್ಲ, ನಾನು ಅದರ ಹಿಂದೆ ಬಿಲ್ಲು ಹಿಡಿದು ಹೋಗಲಿಲ್ಲ. ಅವರು ತೀರಿ ಹೋದ ಮೇಲೆ ಶೇಕ್ಸ್ಪಿಯರನ್ ನಾಟಕ ಸಿಂಬಲಿನ್ ಛಾಯೆಯೊಳಗೆ ಒಂದು ಕವಿತೆ ಬರೀತಾರೆ. ಇಲ್ಲಿದ್ದೇನೆ ನಾನು ಒಬ್ಬನೇ ಸಂಗಾತಿಯ ಕಳೆದುಕೊಂಡು, ವೃದ್ಧಾಪ್ಯದ ತುತ್ತ ತುದಿಯಲ್ಲಿ ನೆನೆಯುತ್ತಾ 63 ವರ್ಷಗಳ ಜೊತೆ ಬದುಕನ್ನು ಕಾಯುತ್ತ ಬಿಡುಗಡೆಗಾಗಿ, ತಪ್ಪದೇ ಬರುವ ಕರೆಗಾಗಿ. ಹೀಗೆ ಭಾಳ ಮನೋವೇದಕವಾದ ಒಂದು ಕವಿತೆ ಇದು. ಅವ್ರ ಊರು ಸೂರಣಿಗೆ, ಬೊಮ್ಮನಾಳ್ ಸರಿ ಹುಟ್ಟಿದ್ದು ಸೂರಣಿಗೆ ಅವ್ರ ತಂದೆ ಇರ್ತಾರೆ. ಅವರು 17ನೇ ವರ್ಷದಲ್ಲಿದ್ದಾಗಲೇ ತಮ್ಮ ತಾಯಿಯನ್ನು ಕಳ್ಕೊಳ್ತಾರೆ. ಮ್ಯಾಟ್ರಿಕ್ಯುಲೇಷನ್ ಇದ್ದಾಗ, ಅದು ಆ ಕಾಲದಲ್ಲಿ ಮ್ಯಾಟ್ರಿಕ್ಯುಲೇಷನ್ ಅಂದರೆ ಭಾಳ ಮಹತ್ವದ ಒಂದು ಹಂತ. ಇವರು ಮ್ಯಾಟ್ರಿಕ್ಯುಲೇಷನ್ದಾಗ ಇರ್ತಾರೆ ಅಂಥೇಳಿ ತಂದೆ ಅವರ ಪತ್ನಿ ಅಂದರೆ ಇವ್ರ ತಾಯಿ ಕಾಲಾರದಿಂದ ಪೀಡಿತ ಆಗಿ ಹಾಸಿಗೆ ಹಿಡಿದಿರ್ತಾರೆ. ಆದರೂ ಈ ಸುದ್ದಿಯನ್ನು ತಂದೆ ತಿಳಿಸಿರೋಂಗಿಲ್ಲ, ಅವರ ಅಭ್ಯಾಸಕ್ಕೆ ಇದಾಗುತ್ತಂತ. ಆದ್ರೆ ಇವರು ಹಾವೇರಿಯೊಳಗೆ ಹೈಸ್ಕೂಲ್ ಕಲಿತಿರ್ತಾರಲ್ಲ, ಅಲ್ಲಿ ಹಾವೇರಿಯೊಳಗೆ ಮಾರ್ಕೆಟಿಗೆ ಹೋದಾಗ ಗೆಳೆಯರೊಂದಿಗೆ ಹೋದಾಗ ಒಬ್ಬ ರೈತ ಭೇಟಿಯಾಗಿ, ನೀವು ಇಲ್ಲೇ ಇದ್ದೀರಲ್ಲ, ಮತ್ತು ನಿಮ್ಮ ತಾಯಿಗೆ ಭಾಳ ಸೀರಿಯಸ್ ಅದ, ಕಾಲರಾ ಪೀಡಿತರಾಗಿ ಮಕ್ಕೊಂಡು ಬಿಟ್ಟಾರ, ಈಗ ಕಣ್ಣ ತೆಗೆದಿಲ್ಲ ಅಂತ ಅಂದ. ಆಗ ಇವರು ಅವಸರವಾಗಿ ಅಲ್ಲಿ ಹೋಗ್ತಾರೆ. ಅಲ್ಲಿಗೆ ಹೋದಾಗ ತಾಯಿ ಹತ್ತಿರ ಬಂದು ನಿಲ್ತಾರೆ. ನೋಡು ಗುರುರಾಜ್ ಬಂದಾನ ಅಂತ ತಂದೆ ಹೇಳಿದ್ರೆ, ಪಕ್ಕನ ಎದ್ದು ಕುಂತು ಬಿಡ್ತಾರಂತೆ. ಎದ್ದು ಕುಂತು, ನಾವು ಉಪ್ಪಿಟ್ಟು ಮಾಡ್ತೀನಿ, ಗುರುರಾಜ್ ಬಂದಾನ ಅಂತ. ಉಪ್ಪಿಟ್ಟು ಅಂದರೆ ಇವ್ರಿಗೆ ಭಾಳ ಪ್ರೀತಿ. ಎಲ್ಲರಿಗೂ ಶಾಕ್ ಆಗಿಬಿಡುತ್ತೆ. ಎಚ್ಚರನೇ ಇರಲಾರ್ದ ಹೆಣ್ಮಗಳು ಗುರುರಾಜ್ ಬಂದಾನ ಅಂತ ಅಂದ ಕೂಡಲೇ ಎದ್ದು ಉಪ್ಪಿಟ್ಟು ಮಾಡ್ತೀನಿ ಅಂತ ಹೇಳಿ, ಈ ಮಾತೃವಾತ್ಸಲ್ಯ ಎಂಥ ಅಪರೂಪದ್ದು ಅನ್ನೋದ್ರ ಬಗ್ಗೆ ಈ ಪ್ರಸಂಗ ನಮಗೆ ಹೇಳಿಕೊಡುತ್ತೆ. ಅವರು ಈ ಸಂದರ್ಭದಲ್ಲಿ ಒಂದು ಕವಿತೆ ಬರೆದಾರೆ, ಕೆಲವು ಸಾಲು ಓದ್ತೀನಿ. ಹೇಗೋ ಸುದ್ದಿ ತಿಳಿದು ಮನೆಗೋಡಿ ಬಂದಾಗ ನಿನ್ನನ್ನೂ ಜೀವ ಹಿಡಿದಿದ್ದೆ, ನನಗಾಗಿ, ಕೇವಲ ನನಗಾಗಿ. ತರ್ಕ ವ್ಯವಹಾರಗಳಾಚೆಗೂ ಒಂದು ವಿಶಾಲ ವಿಶ್ವವಿದೆ, ಪ್ರೀತಿಯೇ ಅದರ ನೀತಿ, ನೀ ಹಿಡಿದ ತಿಳಿವಿದು ನನ್ನ ಬಾಳಿಗೆ ಬೆಳಕು. ತಾಯಿಯಾಗಿ ಮತ್ತು ಪತ್ನಿಯಾಗಿ ಹೆಣ್ಣು ಹೇಗಿರ್ತಾಳೆ ಅನ್ನೋದ್ರ ಬಗ್ಗೆ ಹೇಳ್ತಾ, ಆಕೆ ಸ್ನೇಹಿತೆಯಾಗಿ ಹೀಗೆ ಇರ್ತಾಳೆ ಅನ್ನೋದ್ರ ಬಗ್ಗೆ ತಮ್ಮ ಸ್ನೇಹಿತೆ ಅಮೇರಿಕಾದಲ್ಲಿ ಅವರು ಫುಲ್ ಬ್ರೈಟ್ ಸ್ಕಾಲರ್ ಆಗಿ ಹೋದಾಗ ಬಂದ ಸಂಪರ್ಕದ ಆಕೆ ಎಲೋವಿಶ್ ಅನ್ನೋ ಹೆಣ್ಮಗಳ ಬಗ್ಗೆ ಕೂಡ ಆಕೆ ನಿರ್ವ್ಯಾಜ ಸ್ನೇಹ ಹೇಗಿತ್ತು ಅನ್ನೋದ್ರ ಬಗ್ಗೆ ಅಲ್ಲಿ ಚಿತ್ರ ಮಾಡ್ತಾರೆ. ಈ ಮೂವರು ಮಹಿಳೆಯರ ಬಗ್ಗೆ ನಾನು ಅದನ್ನು ಹೆಚ್ಚು ಲಂಸಕ್ಕೆ ಹೋಗೋದಿಲ್ಲ. ಈ ಮೂವರು ಮಹಿಳೆಯರ ಬಗ್ಗೆ ಅದು ತಮ್ಮ ಋಣ ಸಂದಾಯದ ರೀತಿಯೊಳಗೆ ಅವರು ಹೇಳ್ತಾ ಹೋಗ್ತಾರೆ. ಮತ್ತು ಅವರು ಆ ಸ್ನೇಹಿತೆಗೆ ಮತ್ತು ಇನ್ನೊಬ್ಬ ಗೆಳೆಯ ಚಾರ್ಲ್ಸ್ ಡೇವಿಸ್ ಅಂತ ಅವರಿಬ್ಬರಿಗೂ ಸೇರಿ ತಮ್ಮ ಒಂದು ಪುಸ್ತಕವನ್ನು ಅವರು ಸಮರ್ಪಣೆ ಕೂಡ ಡೆಡಿಕೇಟ್ ಕೂಡ ಮಾಡಿದ್ರು. ವೃತ್ತಿ ವಿಭಾಗದ ಬಗ್ಗೆ ಈಗ ನಾನು ಹೆಚ್ಚು ಹೇಳಕ್ಕೆ ಹೋಗೋದಿಲ್ಲ, ಯಾಕಂದರೆ ಅದು ಬಂದೇ ಬರುತ್ತೆ. ವೃತ್ತಿ ಪ್ರಪಂಚದ ಕಟಿಪಟಿ ಹೆಂಗಿರ್ತೆ, ಅಲ್ಲಿ ಸಂಘರ್ಷ ಹೇಗಿರುತ್ತೆ, ಅಲ್ಲಿ ಅಧ್ಯಾಪನ ಆ ಚಿತ್ರವನ್ನು ಅವ್ರು ಕೊಡ್ತಾ ಹೋಗ್ತಾರೆ. ಅವರು ವಿದ್ವಾಂಸರಾಗಿ ಇಲ್ಲಿ ನಮಗೆ ಕಂಡು ಬರ್ತಾರೆ. ಹಾಗಂತ ಅವ್ರು ಹೇಳ್ಕೊಳ್ಳೋದಿಲ್ಲ, ಆದರೆ ಸಂದರ್ಭಗಳು, ಸನ್ನಿವೇಶಗಳು, ಅಲ್ಲಿ ಬರ್ತಕ್ಕಂಥ ವ್ಯಕ್ತಿಗಳು ಆ ಮೂಲಕ ನಮಗೆ ಒಬ್ಬ ಹೇಗೆ ವಿದ್ವಾಂಸರಾಗಿ ನಮಗೆ ಕಾಣ್ತಾರೆ ಅನ್ನೋದ್ರ ಬಗ್ಗೆ ನಮ್ಗೆ ಗೊತ್ತಾಗತ್ತೆ. ಅವರು ಪ್ರಾಮಾಣಿಕ ಶಿಕ್ಷಕರಾಗಿ ಹೇಗೆ ಕೆಲಸ ಮಾಡಿದರು, ಪ್ರತಿಭಾವಂತ ಶಿಕ್ಷಕರಾಗಿ ಹೇಗೆ ಕೆಲಸ ಮಾಡಿದ್ರು ಅನ್ನೋದ್ರ ಬಗ್ಗೆ ನನ್ನ ಒಂದೆರಡು ಅನುಭವಗಳನ್ನು ಕೂಡ ನಿಮಗೆ ಹೇಳಿದ್ದೀನಿ. ವಿಶ್ವವಿದ್ಯಾಲಯಕ್ಕೆ ಅವರು ಗದಗ ಕುಮಟಾದೊಳಗೆ ಎಕ್ಸ್ಪೀರಿಯನ್ಸಸ್ ಬಗ್ಗೆ ಭಾಳ ಕಹಿ ಅನುಭವಗಳು ಇರ್ತಾವೆ ಅವರಿಗೆ. ಎಲ್ಲಿ ಹೊರಗೆ ಹೋಗೋದಿಲ್ಲ, ಮಳೆ ಒಂದೇ ಸಮಯ ಸುರಿತಾ ಇರ್ತದೆ. ಆದರೆ ನನಗೆ ಗದಗ ಬಂದ ಮೇಲೆ ಭಾಳ ಮುಕ್ತ ಆದೆ. ಮತ್ತಿಲ್ಲಿ ನನಗೆ ಬದನೆಕಾಯಿ ಅವೆಲ್ಲ ಹೊಳೆದಂಡೆ ಬದನೆಕಾಯಿ ಎಲ್ಲ ಸಿಗುತ್ತು. ನಾನು ಭಾಳ ಸಮಾಧಾನ
ನನಗನ್ನಿಸ್ತು. ಮತ್ತು ಇಲ್ಲಿ ಕುಮಟೆ ಒಳಗೆ ಅಂತರ್ಮುಖಿಯಾಗಿದ್ದೆ, ನನ್ನ ಪುಸ್ತಕಗಳನ್ನು ಓದ್ತಾ ಅಲ್ಲೇ ಇದ್ದೆ. ಆದರೆ ಇಲ್ಲಿ ನನಗೆ ಸಾರ್ವಜನಿಕ ಒಂದು ಅವಕಾಶಗಳು ಸಿಕ್ಕು ಗದಗದಲ್ಲಿ ಅಂತ ಹೇಳ್ತಾರೆ. ಆಮೇಲೆ ಗದಗದಿಂದ ಧಾರವಾಡಕ್ಕೆ ಬರ್ತಾರೆ, ಧಾರವಾಡದಾಗ 4 ವರ್ಷ ಇರ್ತಾರೆ. ಅಲ್ಲಿ ಅವರಿಗೆ ಮತ್ತೆ ಔರಂಗಾಬಾದಕ್ಕೆ ಹೋಗ್ತಕ್ಕಂಥ ಅವಕಾಶ ಬಂತು. ಅದು ಅವಕಾಶ ಅಲ್ಲೇ ಸಿಕ್ಕಿದ್ರೆ, ಅಲ್ಲೇ ಅವ್ರಿಗೆ ಒಂದು ಪ್ರಮೋಷನ್ ಸಿಕ್ಕಿದ್ರೆ ಅಲ್ಲಿ ಬಹುಶಃ ಅಲ್ಲೇ ಇರ್ತದ್ರೇನು. ಅದು ಸಿಕ್ಲಾರ್ದ ಒಂದು ರೀತಿ ಚಲೋ ಅನಿಸ್ತದೆ, ಚೆನ್ನಾಗಿ ಒಳ್ಳೆಯದು ಅನಿಸುತ್ತೆ. ಯಾಕಂದರೆ ಔರಂಗಾಬಾದ್ಗೆ ಹೋದ್ಮೇಲೆ ಅವರ ಅವಕಾಶಗಳು ಬಹಳ ತೆರೆದು, ಅವರು ಫುಲ್ ಬ್ರೈಟ್ ಸ್ಕಾಲರ್ ಆಗಿ ಅಮೇರಿಕಕ್ಕೆ ಹೋದರು. ಅಲ್ಲಿ ಒಡನಾಟ ಜಾಸ್ತಿ ಆಯಿತು, ಅವರ ಲೋಕ ಇನ್ನೂ ದೊಡ್ಡದಾಯಿತು. ಇದು ಒಂದು ವೃತ್ತಿ ವಿಭಾಗದ ಬಗ್ಗೆ ಹೇಳ್ಬೋದು. ಪ್ರವೃತ್ತಿ ಬಗ್ಗೆ ಅಂದರೆ ಈಗಲೇ ಅವರ ಸಾಹಿತ್ಯ ಏನಿದೆಯಲ್ಲ ಅದೆಲ್ಲ ಕುರಿತು ಚರ್ಚೆ ಆಗ್ತಾಯಿದೆ. ಅವರು ಒಂದು ಸಂಕಲ್ಪ ಮಾಡಿಕೊಂಡ್ರೆ ಧಾರವಾಡಕ್ಕೆ ಬಂದಿದ್ದರು. ಈಗಾಗಲೇ ಪ್ರಸ್ತಾಪ ಬಂತು, ಏನೇನು ಆಫರ್ಗಳಿದ್ರು ಕೂಡ ಅವನ್ನೆಲ್ಲ ತ್ಯಜಿಸಿದರು ಅವರು. JNUದಲ್ಲಿ ಅಧ್ಯಾಪಕರಾಗ ಅವಕಾಶ ಇತ್ತು, ಆಮೇಲೆ VC ಆಗತಕ್ಕಂಥ ಅವಕಾಶ ಇತ್ತು. ಅವೆಲ್ಲವುಗಳನ್ನು ಬಿಟ್ಟುಕೊಟ್ಟು ಹೆಂಗೆ ಒಂದು ಸಂಕಲ್ಪ ಬಲ ಅವರಿಗಿತ್ತಂತಂದರೆ ಕೇವಲ ಕನ್ನಡ ಸಾಹಿತ್ಯ ವಿಮರ್ಶೆಗೆ ಅವರು ತೊಡಗಿಕೊಂಡ್ರು. ಇಲ್ಲಿ ಕೂಡ ಅವರು ಕನ್ನಡ ಇಂಗ್ಲೀಷಿಂದ ಕನ್ನಡಕ್ಕೆ ಅನುವಾದ ಮಾಡಿದ್ರು, ಬೇರೆ ಬೇರೆ ಮೊನೋಗ್ರಾಫ್ಸ್ ಬರೆದ್ರು, ಮತ್ತು ಬೇರೆ. ಆದರೆ ಮುಖ್ಯವಾಗಿ ಅವರಿಗೆ ಬರೀಬೇಕಾದದ್ದು ಕನ್ನಡ ಸಾಹಿತ್ಯ ವಿಮರ್ಶೆಯನ್ನು ಕುರಿತು. ಗೋಕಾಕರು ಒಂದು ಮೊನೋಗ್ರಾಫ್ ಬರೆದುಕೊಡ್ಲಿಕ್ಕೆ ಕೇಳ್ತಾರೆ ಬೇಂದ್ರೆ ಬಗ್ಗೆ. ಆದರೆ ಬೇಂದ್ರೆ ಬಗ್ಗೆ ಓದ್ತಾ ಅವ್ರಿಗನ್ಸಿದ್ದಂದರೆ ಈ ಮೊನೋಗ್ರಾಫ್ ನನ್ನ ಸಾಲಾಗಿಲ್ಲ, ನಾನು ಬರೆದ್ರೆ ದೊಡ್ಡ ಪುಸ್ತಕನ ಬರೀಬೇಕಾಗತ್ತಂತೇಳಿ. ಇದು ಸಂವಾದದೊಳಗೆ ಸಾದರ್ ಅವರು ಸಂವಾದ ಮಾಡ್ಯಾರಲ್ಲ, ಆಕಾಶವಾಣಿ ಸಂದರ್ಭದೊಳಗೆ ಅದನ್ನು ಹೇಳ್ಕೊಂಡಾರೆ. ಹೀಗೆ ಒಂದು ಬೃಹತ್ ಕಾರ್ಯವನ್ನು ಅವರು ಕೈಗೊಂಡ್ರು, ಅಲ್ಲಿ ಯಶಸ್ವಿ ಕೂಡ ಆದರು. ಕನ್ನಡ ಸಾಹಿತ್ಯ ಕಾದಂಬರಿ, ಕನ್ನಡ ಸಾಹಿತ್ಯ ಕಥಾ ಕ್ಷೇತ್ರದ ಬಗ್ಗೆ ಅದರಲ್ಲಿ ಮಾತಾಡ್ತಾ ಇದ್ದಾರೆ. ನಾನು ಅದರ ಬಗ್ಗೆ ಹೆಚ್ಚಿಗೆ ಹೇಳೋದಿಲ್ಲ. ಒಟ್ಟಾರೆ ಅವರು ತಮ್ಮ ಆತ್ಮಕಥೆಯನ್ನು ಅವರು ಮುಗಿಸೋ ಮುಂದೆ ಕೆಲವು ಭಾಳ ಮಹತ್ವದ ಅವರ ಒಂದು ರೀತಿ ಜೀವನ ಪ್ರಣಾಳಿಕೆ ಅನ್ಬೋದು. ಅವರು ಅದನ್ನು ಕೆಲವು ಮಾತುಗಳನ್ನು ಹೇಳ್ತೀನಿ. ಈ ಪುಸ್ತಕದ ಕೊನೆಗೆ ನನ್ನ ಜೀವನದ ಮೂಲ ಸೂತ್ರವಾಗಿರುವ ಒಂದು ಮಾತನ್ನು ಹೇಳಿಬಿಡಬೇಕನ್ನಿಸ್ತದೆ. ನನ್ನ ಸಾಮಾಜಿಕ ಹಾಗೂ ಆರ್ಥಿಕ ಹಿನ್ನೆಲೆಯಲ್ಲಿ ನನ್ನ ಭವಿಷ್ಯದ ಬಗ್ಗೆ ಯಾವ ಖಚಿತ ಯೋಜನೆಗಳನ್ನು ಹೊಂದಿರುವುದು ಅಸಾಧ್ಯವಾದುದರಿಂದ ಬಂದುದನ್ನು ಸ್ವೀಕಾರ ಮಾಡುವುದು ಹಾಗೂ ನನ್ನ ಪಾಲಿಗೆ ಬಂದ ಯಾವುದೇ ಇರಲಿ ಅದನ್ನು ನಿಷ್ಠೆಯಿಂದ ನೆರವೇರಿಸುವುದು, ತತ್ವ ಹಾಗೂ ಸ್ವಾಭಿಮಾನಗಳನ್ನು ಎಂಥ ಪ್ರಸಂಗದಲ್ಲಿಯೂ ಕಾಯ್ದುಕೊಂಡು ಬರುವುದು, ಸ್ವಾರ್ಥಕ್ಕಾಗಿ ನೀಚ ಕೆಲಸಗಳನ್ನು ಕೈಗೊಳ್ಳದೇ ಇರುವುದು, ಸ್ವಂತದ ಕ್ರಿಯೆಯ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳದಿರುವುದು, ಜಗತ್ತು ಸ್ವಾರ್ಥಿ ಎಂದು ತಿಳಿದರೂ ನಿಸ್ವಾರ್ಥ ಸೇವೆಯನ್ನು ಆಯ್ದುಕೊಳ್ಳುವುದು, ಸೋಲು ಗೆಲುವುಗಳಿಂದ ತಾತ್ಪೂರ್ತಿಕವಾಗಿ ಪ್ರಭಾವಿತನಾದರೂ ಜೀವನದಲ್ಲಿಯ ವಿಶ್ವಾಸವನ್ನು ಕಳೆದುಕೊಳ್ಳದಿರುವುದು, ಪೌರುಷವನ್ನು ಸಾಧಿಸಿದರೂ ಅದರ ಮಿತಿಗಳನ್ನು ತಿಳಿದಿರುವುದು, ಅದೃಷ್ಟದ ಪಾತ್ರವನ್ನು ಒಪ್ಪಿಕೊಳ್ಳುವುದು, ತಾನೊಬ್ಬ ನಡುಗಡ್ಡೆಯಲ್ಲ ಎಂಬ ಅರಿವಿನಲ್ಲಿ ಜನಸಮುದಾಯದ ನಡುವೆ ಇರುವುದು, ಸದಾ ಆತ್ಮನಿರೀಕ್ಷೆಯ ಎಚ್ಚರವನ್ನು ಕಾಯ್ದುಕೊಂಡು ಬದುಕುವುದು, ಇಂಥ ಗುಣಗಳನ್ನು ಸಾಧಿಸುವ ಸತತ ಪ್ರಯತ್ನದಲ್ಲಿ ಬಾಳುವುದು, ನೀರಗುಳ್ಳಿಯಂತೆ ತಾನೊಂದು ಯಕಶ್ಚಿತ್ ಗುರಿ ಅರಿಯದ ಜೀವ ಎಂಬ ವಾಸ್ತವದ ಅರಿವಿನಲ್ಲಿಯೇ ಬಾಳುವುದು. ಇವು ನನ್ನ ಜಾಗೃತ ಅಜಾಗೃತ ಭಾವನೆಗಳು. ಕೀರ್ತಿ ಶನಿಯಲ್ಲದಿದ್ದರೂ ಶಾಶ್ವತವಲ್ಲ. ಅದು ಎಂದೂ ಜೀವನದ ಗುರಿಯಲ್ಲ. ಮನುಷ್ಯ ತನ್ನದೇ ಆದ ಸೃಷ್ಟಿಯಲ್ಲ. ನೂರಾರು ಶಿಲ್ಪಿಗಳು ಅವನನ್ನು ರೂಪಿಸಿದ್ದಾರೆ. ಇಂಥ ಶಿಲ್ಪಿಗಳ ಬಗ್ಗೆ ನಿರಪೇಕ್ಷವಾದ ಕೃತಜ್ಞತೆ ಸಲ್ಲಿಸುವುದು ಮನುಷ್ಯರಾಗಿ ಹುಟ್ಟಿದ ಎಲ್ಲರ ಕರ್ತವ್ಯ ಎಂದು ನಾನು ನಂಬಿದ್ದೇನೆ. ಆದರೆ ಈ ಬಗ್ಗೆ ಕೂಡ ಒಬ್ಬ ಪ್ರಭಾವಿಯಂತೆ ಮಾತನಾಡಿದರೆ ನಾನು ಈ ಶೀರ್ಷಿಕೆಯಲ್ಲಿ ಪ್ರಾಮಾಣಿಕವಾಗಿ ಸೂಚಿಸಿದಂತೆ ನೀರಬೇಲಿನ ಗುಳ್ಳೆ ಅಸ್ಥಿರವಾದ ಸೃಷ್ಟಿಯ ಒಂದು ಸುಂದರ ಪ್ರತಿಮೆ. ಇನ್ನು ಎರಡು ಮಾತು ಹೇಳ್ಬಿಡ್ತೀನಿ. ಕೊರಡು ಕೊಂದರಿದಾಗ ಅಂತ, ಅದು ಅವರ ಕವನ ಸಂಕಲನ. ಅಂದರೆ ನಾನು ಸ್ವಲ್ಪ ಎಲ್ಲ ವಿವರವಾಗಿ ಹೇಳೋದಿಲ್ಲ. ಇದು ಪ್ರಚಲಿತ ಕಾವ್ಯಕ್ಕಿಂತ ಒಂದಿಷ್ಟು ಭಿನ್ನವೇ. ಮೇಲ್ನೋಟಕ್ಕೆ ಗದ್ದೆಗಂದಿ ಅನ್ನತಕ್ಕಂಥ ಈ ಕವಿತೆಗಳು
ಎ.ಕೆ. ರಾಮಾನುಜರ ಪದ್ಯಗಳು ಕೂಡ ಇಲ್ಲಿ ನೆನಪಾಗ್ತವೆ. ನಮ್ಮ ಭಾವಗೀತೆಗಳ ಹಾಗೆ ಈ ಪದ್ಯಗಳು ನಾದದ ಗುಂಗದ ಹಿಡಿಸಲಾರವು. ಆದರೆ ದೈನಂದಿನ ಭಾಷೆಯನ್ನೇ ಸೂಚ್ಯವಾಗಿ ಪ್ರತಿಮೆಗಳ ಮೂಲಕ ಬಳಸೋದ್ರಿಂದ ಈ ಪದ್ಯಗಳಿಗೆ ಗಾಢತೆ ಹಾಗೂ ಓಜಸ್ಸು ಪ್ರಾಪ್ತವಾಗ್ತವೆ. ರಾಮಾನುಜರ ಪದ್ಯಗಳು ಬೌದ್ಧಿಕವಾಗಿ ಅರ್ಥ ಸಂದಿಗ್ಧತೆ ಹಾಗೂ ಸಂಕೇತ ನಿಷ್ಠತೆಯ ಕಡೆಗೆ ವಾಲಿದರೆ, ಆಮೂರ್ ಅವರ ಪದ್ಯಗಳು ಅನುಭವನಿಷ್ಠವಾಗಿ ರೂಪಕ ಪ್ರಪಂಚವನ್ನು ಕಟ್ಟಿಕೊಡುತ್ತವೆ. ಇವು ರಾಮಾನುಜರ ಕವಿತೆಗಳ ಹಾಗೆ ಒಗಟಾಗಿ ಉಳಿಯದೆ ಸರಳವಾಗಿದ್ದು ತಮ್ಮ ಧ್ವನಿಶಕ್ತಿಯಿಂದ ನಮ್ಮ ಗಮನ ಸೆಳೆಯುತ್ತವೆ. ಇಷ್ಟು ಹೇಳ್ತಾ ಕೊನೆಯದು ಒಂದು ಅವರ ಪದ್ಯ ಹೇಳಿ ಮುಗಿಸ್ತೇನೆ. ಗುರುಗಳು ತುಂಬ ಸಾರ್ಥಕವಾದ ಜೀವನವನ್ನು ನಡೆಸಿ ತಮ್ಮ 96ನೇ ವಯಸ್ಸಿನಲ್ಲಿ ಅವರು ತೀರ್ಕೊಂಡರು. ಅವರು ತಮ್ಮ ಅಂತ್ಯಕಾಲದವರೆಗೂ ಕ್ರಿಯಾಶೀಲರಾಗೇ ಇದ್ದರು. ಕೊರಡು ಕೊನೆರಿದ್ದಾಗ ಸಂಕಲನ ಅದರಲ್ಲಿ ಒಂದು ಕವಿತೆಯನ್ನು ನೆನಪು ಮಾಡ್ತೀನಿ. ಸಾಕ್ಷಿ ಪುರುಷ ಅನ್ನೋ ಒಂದು ಕವಿತೆ. ಆ ಕವಿತೆಯೊಳಗೆ ಮೊಮ್ಮಗಳು ಹೇಳ್ತಾಳೆ ಅಜ್ಜನಿಗೆ, ಇವರು ಆಟ ಆಡ್ತಿರ್ತಾರೆ ಮೊಮ್ಮಕ್ಕಳು, ಅಲ್ಲಿ ಅಜ್ಜನ ಹೇಳ್ತಾನೆ. ಅಜ್ಜನಿಗೆ ಹೇಳ್ತಾಳಕ್ಕೆ, ನೀನು ಆಟದಲ್ಲಿ ಇಲ್ಲ ಅಜ್ಜ, ಬರೀ ನೋಡೋದಷ್ಟೇ ನಿನ್ನ ಕೆಲಸ ಸರಿ ಅಂತ ಮೊಮ್ಮಗಳು ಹೇಳ್ತಾಳೆ. ಆ ಪ್ರಸಂಗವನ್ನು ಅವ್ರ ಮೇಲಕ್ಕೆ ಹಾಕ್ತಾ ಅವರಿಗೆ ಒಂದು ಸತ್ಯ ದರ್ಶನ ಆಗುತ್ತೆ. ಕೇವಲ ಕಣ್ಣಾಗುವುದು ಹಾಗೂ ಭಾಗವಹಿಸದೇ ಇರುವುದು ದಾರುಣ ಸ್ಥಿತಿ. ಆದರೆ ಆ ದಾರುಣ ಸ್ಥಿತಿಯನ್ನು ಅವರು ಬರಮಾಡಿಕೊಳ್ಳಲಿಲ್ಲ. ಕೊನೆಯವರೆಗೂ ಅವರ ಆಟದಲ್ಲಿ ಭಾಗವಹಿಸ್ತಲೇ ಇದ್ದರು. ಕನ್ನಡ ಸಾಹಿತ್ಯ ಇರೋವರಿಗೆ ಅವರು ತಮ್ಮ ಕೃತಿಗಳ ಮೂಲಕ ಭಾಗವಹಿಸ್ತಲೇ ಇರ್ತಾರೆ. ನಮಸ್ಕಾರ.